ಸದಾ ರೋಗಿಗಳಿಂದ ಹಾಗೂ ರೋಗಿಗಳ ಸಂಬಂಧಿಕರಿಂದ ತುಂಬಿ ತುಳುಕ್ತಾ ಇದ್ದ ಜೊತೆಗೆ ಗಿಜಿಗಿಜಿ ಗುಡ್ತಾ ಇದ್ದಂತಹ ವಿಕ್ಟೋರಿಯಾ ಆಸ್ಪತ್ರೆ ಇವತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಗಿಜಿಗುಡ್ತಾ ಇದೆ. ಕಾರಣ ಏನು? ಪ್ರತಿಭಟನೆ. ಆಸ್ಪತ್ರೆಯ ಆವರಣದಲ್ಲಿ ಅರೆಕಾಲಿಕ ವೈದ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಒಂದು ಪ್ರತಿಭಟನೆ ನಡೆಯಿತು. ಆವರಣ ಕೂಡ ಇದಕ್ಕೆ ಸಾಕ್ಷಿಯಾಯಿತು. ಪ್ರೊಟೆಸ್ಟ್ ಮಾಡ್ತಿರುವಂತಹ ರೀಸನ್ ಏನು? ಸ್ಟೈಫಂಡ್ ಜೊತೆಗೆ ಬೇಸಿಕ್ ಫೆಸಿಲಿಟಿಗಳು ನಮಗೆ ಸಿಗ್ತಾ ಇಲ್ಲ. ಸೊ ಈ ಒಂದು ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಅವರು ಪ್ರತಿಭಟನೆಯನ್ನ ಮಾಡಿ ಸ್ಟೈಫಂಡ್ ಹಾಗೂ ಮೂಲಸೌಕರ್ಯ ಪೂರೈಸುವಂತೆ ಅವರು ಆಗ್ರಹಿಸಿದ್ದಾರೆ. ಹಾಗೂ ಇವತ್ತು ಡ್ಯೂಟಿಗೆ ಹಾಜರಾಗದೆ ಜೊತೆಗೆ ಇರುವಂತಹ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಅವರು ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ಅಲ್ಲಿನ ವ್ಯವಸ್ಥೆಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಹೋಗುವಂತಹ ರೋಗಿಗಳಿಗೂ ಗೊತ್ತು, ಅಲ್ಲಿರುವಂತಹ ವೈದ್ಯರಿಗೂ ಗೊತ್ತು. ಆದರೆ ಇರುವಂತಹ ಒಂದು ಸಿಸ್ಟಮ್ನಲ್ಲಿ ಸರಿಪಡಿಸಿಕೊಂಡು ಯಾವ ರೀತಿಯಾಗಿ ಹೋಗಬೇಕು ಅನ್ನೋದನ್ನು ಅಲ್ಲಿನ ಆಡಳಿತ ಮಂಡಳಿ ಅದರ ಕುರಿತಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಕ್ರಮಗಳನ್ನು ತೆಗೆದುಕೊಳ್ಬೇಕು. ಸೊ ಮತ್ತೊಂದು ಕಡೆಯಲ್ಲಿ ವೈದ್ಯರು ಈ ರೀತಿಯಾಗಿ ಡ್ಯೂಟಿಗೆ ಹಾಜರಾಗದೆ ಪ್ರತಿಭಟನೆಯನ್ನು ಮಾಡೋ ಮುಖೇನ ಮತ್ತೊಬ್ಬರ ಜೀವಕ್ಕೆ ಅಲ್ಲಿ ಅಪಾಯ ಆಗ್ತಾ ಇದೆ ಅನ್ನುವಂಥ ಆ ಸಣ್ಣ ಜ್ಞಾನ ಅಟ್ಲೀಸ್ಟ್ ವೈದ್ಯರಿಗಿರಬೇಕು, ಅದರ ಅರಿವಿರಬೇಕು. ಕಾರಣ ಏನು ಅಂತಂದರೆ ಎಲ್ಲ ಇದ್ದರೂ ಜೊತೆಗೆ ಎಲ್ಲ ಸಿಬ್ಬಂದಿಗಳಿದ್ರೂ ರೋಗಿಗಳಲ್ಲಿ ಪರದಾಡ್ತಾರೆ, ಎಸ್ಪೆಷಲಿ ವಿಕ್ಟೋರಿಯಾ ಆಸ್ಪತ್ರೆ ಜೊತೆಗೆ ಬೇರೆ ಬೇರೆ ಸರ್ಕಾರಿ ಹಾಸ್ಪಿಟಲ್ಗಳು. ಸೊ ಅಂತಹ ಸಂದರ್ಭದಲ್ಲಿ ನಾವು ಕೆಲಸ ಮಾಡಲ್ಲ, ನಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸಿದ್ರೆ ಮಾತ್ರ ನಾವು ಡ್ಯೂಟಿಗೆ ಹಾಜರಾಗ್ತೀವಿ ಅಂತಂದರೆ ಆ ಕಡೆ ವೈದ್ಯರ ಪ್ರಾಣ ನಿಮ್ಮ ಪ್ರತಿಭಟನೆ ಕಾಯ್ಕೊಂಡಿರಲ್ಲ, ಅಥವಾ ಅವರ ಅನಾರೋಗ್ಯ ನಿಮ್ಮ ಪ್ರತಿಭಟನೆಗೋಸ್ಕರ ಅಲ್ಲಿ ಸುಮ್ಮನೆ ಇರೋದಿಲ್ಲ. ನೋಡಿ, ಈಗ ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ ವೇಳೆ ವೈದ್ಯಕೀಯ ವಿದ್ಯಾರ್ಥಿ ಕೂಡ ಈಗ ಅಸ್ವಸ್ಥರಾಗಿರುವಂಥದ್ದು. ಸೊ ಆ ಒಂದು ಬಿಸಿಲಿನಲ್ಲಿ ನಿಂತ್ಕೊಂಡು ಬಹುಶಃ ಈ ರೀತಿಯಾಗಿ ಅಸ್ವಸ್ಥರಾಗಿರಬಹುದು. ಸೊ ಈ ರೀತಿಯಾಗಿ ಹೈ ಡ್ರಾಮಕ್ಕೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ಸಾಕ್ಷ್ಯ. ಸೊ ಬೇರೆ ಯಾವುದೋ ಒಂದು ಪ್ರೊಫೆಷನ್ ಆಗಿದ್ದರೆ ಹೋಗಲಿ ಬಿಡು, ಪ್ರತಿಭಟನೆ ಮಾಡ್ತಿದ್ದಾರೆ, ಕೆಲಸಕ್ಕೆ ಹಾಜರಾಗಿಲ್ಲ ಅಂತ ಹೇಳ್ಬೋದಾಗಿತ್ತು. ಬಟ್ ಈ ಎಮರ್ಜೆನ್ಸಿ ಸರ್ವಿಸಸ್ಗಳಿರ್ತವೆ, ಪೊಲೀಸರಾಗಿರ್ಬೋದು ಅಥವಾ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ವೈದ್ಯರೇ ಆಗಿರ್ಬೋದು. ಸೊ ಈ ಎಲ್ಲ ಪ್ರೊಫೆಷನ್ಗಳು 24/7 ಇರಲೇಬೇಕು, ಜಾರಿಯಲ್ಲಿ ಕೆಲಸ ಮಾಡಲೇಬೇಕು. ಒಂದು ಕ್ಷಣ ಅವರೇನಾದರೂ ವಿರಾಮ ತೆಗೆದುಕೊಂಡ್ರೆ ದೊಡ್ಡ ಸಮಸ್ಯೆಗಳು, ದೊಡ್ಡ ದೊಡ್ಡ ಗಂಡಾಂತರಗಳೇ ಆಗ್ಬಿಡುತ್ತೆ ಸಮಾಜಕ್ಕೆ. ಸೊ ಇವತ್ತು ಒಂದು ಕಡೆ ರೋಗಿಗಳು ಒದ್ದಾಡ್ತಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಮಗದೊಂದು ಕಡೆಯಲ್ಲಿ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ನಮಗೆ ಸರಿಯಾಗಿ ಸ್ಟೈಫಂಡ್ ಕೊಟ್ಟಿಲ್ಲ, ಆ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕು, ಜೊತೆಗೆ ಆ ಎಂಟೈರ್ ಸಿಸ್ಟಮನ್ನು ಸರಿಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅವರ ಡ್ಯೂಟಿಗೆ ಹಾಜರಾಗದೆ ಈ ರೀತಿಯಾಗಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಅಸ್ವಸ್ಥರಾದಂಥ ಒಂದು ದೃಶ್ಯ ಕೂಡ ಕಂಡುಬಂತು. ಆ ಒಂದು ಪ್ರತಿಭಟನಾ ಸ್ಥಳದಿಂದಾನೆ ನಮ್ಮ ಪ್ರತಿನಿಧಿ ಚಂದನ ಶೆಟ್ಟಿ ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದನ, ಈಗ ಒಂದು ಕಡೆ ವೈದ್ಯ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ರೋಗಿಗಳ ಪರಿಸ್ಥಿತಿನೂ ಕೂಡ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಈಗ ಅವರ ಪರಿಸ್ಥಿತಿಗೆ ಬರೋ ಹಾಗಿದ್ರೆ ಏನವರ ಡಿಮ್ಯಾಂಡ್ಸ್ ಅಂತ? ರಾಹುಲ್, ನಿಜಕ್ಕೂ ಅಂದ್ರೆ ಇಂಟರ್ನ್ಶಿಪ್ ಮಾಡುವಾಗ ಸ್ಟೈಫಂಡ್ ಅನ್ನ ಕೊಡ್ತಾ ಇಲ್ಲ. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಸ್ಟೈಫಂಡ್ ವ್ಯವಸ್ಥೆ ಇದೆ, ಹಾಸ್ಟೆಲ್ ವ್ಯವಸ್ಥೆ ಇದೆ, ಆದ್ರೆ ನಮಗೆ ಯಾಕಿಲ್ಲ ಅಂತ ಬೆಂಗಳೂರು ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು ಈಗ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗ ಈ ಪ್ರತಿಭಟನೆ ನಡೀತಾ ಇದೆ. ಸದ್ಯ ನಾನೀಗ ಅದೇ ಅಂದ್ರೆ ಆಸ್ಪತ್ರೆ ಮುಂಭಾಗ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಭಿತ್ತಿ ಪತ್ರಗಳನ್ನ ಹಿಡ್ಕೊಂಡು ತಮ್ಮ ಆಕ್ರೋಶವನ್ನ ಮೌನವಾಗಿ ವಿದ್ಯಾರ್ಥಿಗಳು ಹೊರ ಹಾಕ್ತಾ ಇರುವಂತದ್ದು. ಅಂದ್ರೆ ಅವರ ಆಗ್ರಹ ಏನು, ಬೇಡಿಕೆ ಏನು, ಅವರನ್ನೇ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮ ಆಗ್ರಹ ಏನು? ಯಾಕೆ ಪ್ರತಿಭಟನೆಯನ್ನ ಮಾಡ್ತಾ ಇರೋದು? ಯಾಕೆ? ನಾವು BSc ಅಲೈಡ್ ಹೆಲ್ತ್ ಸೈನ್ಸ್ ಸ್ಟೂಡೆಂಟ್ಸು, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋರು. ನಮ್ಮದು ಕೋರ್ಸ್ ಬಂದು 3 ವರ್ಷ ನಾವು ಓದ್ತೀವಿ. ಫೈನಲ್ ಇಯರ್ 1 ಇಯರ್ ಕಂಪಲ್ಸರಿ ಇಂಟರ್ನ್ಶಿಪ್ ಇರುತ್ತೆ. ಇಂಟರ್ನ್ಶಿಪ್ ಪೀರಿಯಡಲ್ಲಿ ನಮಗೆ ಸ್ಟೈಫಂಡ್ ಕೊಡಬೇಕು, ಅದು ನಮ್ಮ ಪೇರೆಂಟ್ ಇನ್ಸ್ಟಿಟ್ಯೂಷನ್ ಕಡೆ ಕೊಡಬೇಕು ಅಂತ ಹೇಳಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕರಿಕ್ಯುಲಮಲ್ಲಿ ಕೂಡ ಮೆನ್ಷನ್ ಆಗಿದೆ. ಬಟ್ ಆದರೂ ನಮಗೆ ಸ್ಟೈಫಂಡ್ ಕೊಡೋದಕ್ಕೆ ಶುರುನೇ ಮಾಡಿಲ್ಲ. ಹಾಗಾಗಿ ನಾವು ತುಂಬ ಗವರ್ಮೆಂಟ್ಗಾಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಿಗಾಗಿರಬಹುದು
ಲೆಟರ್ಸ್ ಎಲ್ಲ ಬರ್ದಾಗಿದೆ, ರಿಕ್ವೆಸ್ಟ್ ಎಲ್ಲ ಮಾಡಾಗಿದೆ, ನಮಗೆ ಯಾವುದಕ್ಕೂ ಪಾಸಿಟಿವ್ ಆನ್ಸರ್ ಅಂತ ಸಿಕ್ಕಿಲ್ಲ. ಸೊ ಹಾಗಾಗಿ ನಮಗೆ ಫೈನಲ್ ಆಪ್ಷನ್ ಉಳಿದಿರೋದೇ ಹೀಗೆ ನಾವು ಗ್ಯಾದರ್ ಆಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು ಅಷ್ಟೇ ಫೈನಲ್ ಆಪ್ಷನ್ ಉಳಿದಿರೋದು. ಸೊ ನಾವು ನಿನ್ನೆ ಬೆಳಗ್ಗೆಯಿಂದ ಗ್ಯಾದರ್ ಆಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಸ್ಟೈಫಂಡ್ ಕೊಡೋದಕ್ಕೆ ಏನಾದರೂ ಒಂದು ಡಿಸಿಷನ್ ತಗೊಳ್ಳಿ. ಅಥವಾ ಅವ್ರು ಹೇಳ್ತಾ ಇದ್ದಾರೆ ನಮ್ಮದು BMCದಲ್ಲ ರಿಲೇಟೆಡ್, ಇದು ಗವರ್ಮೆಂಟ್ ಆದೇಶ ಕೊಡಬೇಕು ಅಂತ. ಸೊ ನಾವು ಅದನ್ನು ರಿಟರ್ನ್ ಫಾರ್ಮ್ಯಾಟಲ್ಲಿ ಕೇಳ್ತಾ ಇದ್ದೀವಿ ಅಷ್ಟೇ, ಎಷ್ಟು ದಿನದಲ್ಲಿ ಈ ಕೆಲಸ ಆಗತ್ತೆ ಆ್ಯಂಡ್ ನೀವು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾವು ಅವ್ರ ಹತ್ರ ಕೇಳ್ತಾ ಇದ್ದೀವಿ. ನಮ್ಮ ಅಡ್ಮಿನಿಸ್ಟ್ರೇಷನ್ ಅವರಿಗೆ BMC ಅವರಿಗೆ ಕೇಳ್ತಾ ಇದ್ದೀವಿ ರಿಟರ್ನ್ ಫಾರ್ಮ್ಯಾಟಲ್ಲಿ ಕೊಡಿ ಅಂತ. ಈಗ ಸ್ಟೈಫಂಡ್ ಇಲ್ಲದೆ ಕೆಲಸ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ? ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ. ನಾವು ಎಷ್ಟೋ ಜನ ಇಲ್ಲಿ ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿರೋರಲ್ಲ, ಎಷ್ಟೋ ಜನ ನಾವು ಹೊರಗಡೆಯಿಂದ ಬರ್ತೀವಿ. ಇಂಟರ್ನ್ಶಿಪ್ ಪೀರಿಯಡಲ್ಲಿ ನಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇರೋದಿಲ್ಲ. ಇಂಟರ್ನ್ಸ್ ಅಂತ ರೆಕಗ್ನೈಸ್ ಆದಾಗ ಹಾಸ್ಟೆಲ್ಸಿಂದ ನಾವು ಹೊರಗೆ ಬರಲೇಬೇಕಾಗತ್ತೆ, ಬಂದಿಲ್ಲ ಅಂದ್ರೂ ಕೂಡ ಅವರೇ ಹೊರಗೆ ಹಾಕ್ತಾರೆ. ಪ್ರೈವೇಟ್ PGs ಅಲ್ಲಿ ಉಳ್ಕೋಬೇಕಂತಂದ್ರೆ ಯಾವ್ದು ಒಂದು PG 10,000ಕ್ಕಿಂತ ಕಮ್ಮಿ ಯಾವುದು ಬರಲ್ಲ. ಇವಾಗ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, PG ತುಂಬ ಕಾಸ್ಟ್ಲಿ ಆಗಿದೆ. ಸೊ ಹೊರಗಡೆ ಊರಿಂದ ಬಂದು ನಾವಿಲ್ಲಿ ನಮ್ಮ ಬೇಸಿಕ್ ಅಕೊಮಡೇಷನ್ಸಿಗೆಲ್ಲ ನಾವಿಲ್ಲಿ ಉಳ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅಷ್ಟಲ್ದಲೇ ನಾವು 9 to 4 ಮಾಡೋದಲ್ದಲೇ ನಾವು ನಾನ್ ಇಂಟರ್ನ್ಸಿಗೆ ಕೂಡ, ಅಂದರೆ ಇವಾಗೇನು ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್ ಅಂತ ಎಲ್ಲವೂ ಹಾಕ್ತಿದ್ದಾರೆ. ಪೇ ಮಾಡಿದ್ರೆ ನಾವು ಅದು ನಮ್ಮ ಜವಾಬ್ದಾರಿ, ನಾವು ಮಾಡಿಕೊಡೋಣ. ಬಟ್ ಪೇಮೆಂಟೇ ಇಲ್ದಲೇ ನಾವು ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್ ಎಲ್ಲ ಮಾಡಬೇಕಂತಂದ್ರೆ ನಮಗೆ ಅದು ತುಂಬ ಕಷ್ಟ ಆಗುತ್ತೆ. ಇವಾಗ ಇಂಟರ್ನ್ಶಿಪ್ ಕಡ್ಡಾಯವಾಗಿ ಮಾಡಲೇಬೇಕಾ ಅಥವಾ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಕಡ್ಡಾಯವಾಗಿ ಮಾಡಲೇಬೇಕು. 1 year ಇಂಟರ್ನ್ಶಿಪ್ ಅದು ಮಾಡಿಲ್ಲ ಅಂತಂದ್ರೆ ನಮಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಇದು ವಿದ್ಯಾರ್ಥಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ನಾವು ಇಂಟರ್ನ್ಸ್ ಅಂತ ಗುರುತಿಸ್ಕೊಂಡ ಮೇಲೆ ಹಾಸ್ಟೆಲ್ ಇಂದ ಹೊರಗಡೆ ಬರಬೇಕಾಗತ್ತೆ, ನಾವು PG ಅಲ್ಲಿ ಇತ್ಕೊಂಡು ಇಂಟರ್ನ್ಶಿಪ್ ಮಾಡಬೇಕಾಗತ್ತೆ, ಇದಕ್ಕೆಲ್ಲ ಹಣದ ಕೊರತೆ ಇರುತ್ತೆ, ಇಲ್ಲಿ ಸ್ಟೈಫಂಡ್ ಕೊಟ್ರೆ ಅನುಕೂಲ ಆಗತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು